ನಮಸ್ತೆ. ನಾಗಾರ್ಜುನ್ ಅಂತ ಕದೀಮ ಸಿನಿಮಾದ DOP ಕೆಲಸ ಮಾಡಿದ್ದೀನಿ. ಕದೀಮ ಸಿನಿಮಾ ಒಂದು ಭಾಳ ವಿಶೇಷವಾದಂಥ ಸಿನಿಮಾ. ಹೇಗೆ ವಿಶೇಷ ಅಂತಂದರೆ ಅದರ ಕತೆ ಬಂದು ಕೃಷ್ಣರಾಜ ಮಾರ್ಕೆಟ್, ಅಂದರೆ ಕೃಷ್ಣರಾಜೇಂದ್ರ ಮಾರ್ಕೆಟಲ್ಲಿ ನಡೆಯುತ್ತೆ. ಆಮೇಲೆ ಅದು ಮೈಸೂರು ಮಹಾರಾಜರ ಹೆಸರಿಟ್ಟಿರ್ತಕ್ಕಂಥ ಕೃಷ್ಣರಾಜ ಮಾರ್ಕೆಟು. ಅದು ಮಾರ್ಕೆಟ್ ಆಗೋಕ್ಕೆ ಮುಂಚೆ ಅದು ಯುದ್ಧ ಭೂಮಿ ಆಗಿರುತ್ತೆ ರಾಜರ ಕಾಲದಲ್ಲಿ. ಸೊ ಅದಾದ ನಂತರದಲ್ಲಿ ಅದು ಮಾರ್ಕೆಟಾಗಿ ಕನ್ವರ್ಟ್ ಆಗಿ ಈಗ ಮಾರುಕಟ್ಟೆ, ತುಂಬ ವ್ಯಾಪಾರಸ್ಥರು, ಬಡವರು, ಶ್ರೀಮಂತರು ಎಲ್ಲ ವ್ಯಾಪಾರ ಮಾಡುವಂಥ ಒಂದು ಸ್ಥಳ. ಬಡವರು, ಶ್ರೀಮಂತರು, ಜಾತಿ ಧರ್ಮ ಭೇದ ಏನೂ ಇಲ್ಲದೆ ಅಲ್ಲಿ ಪರ್ಚೇಸ್ ಮಾಡುವಂಥ ಒಂದು ಸ್ಥಳ. ಆ ಸ್ಥಳದಲ್ಲಿ ನಡೀತಕ್ಕಂಥ ಒಂದು ಕಥೆನ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಸೇರಿ ವಂಡರ್ಫುಲ್ ಕತೆ ಮಾಡಿದ್ದಾರೆ. ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ತುಂಬ ದೊಡ್ಡ ಅನ್ಯಾಯ ಆಗುತ್ತೆ. ತುಂಬ ಇನ್ನೋಸೆಂಟ್ಸ್ ಜನಗಳಿರ್ತಾರಲ್ಲಿ ವ್ಯಾಪಾರಸ್ಥರು, ಅವ್ರಿಗೆ ತುಂಬ ದೊಡ್ಡ ಅನ್ಯಾಯ ನಡೀತಾ ಇರುತ್ತೆ. ಅಂದರೆ ಅದರಲ್ಲಿರ್ತಕ್ಕಂಥ ನಾಯಕ ನಟನಿಗೆ ಗೊತ್ತಿಲ್ಲದೆ ತುಂಬ ಅನ್ಯಾಯಗಳು ನಡೀತಾ ಇರುತ್ತೆ. ಅದು ದೊಡ್ಡ ಹಗರಣನೇ ಆಗ್ತಿರುತ್ತೆ. ಅಂದರೆ ಯಾವ ಥರ ಹೇಳ್ಬೋದು ಅಂತಂದರೆ ಅದೊಂದು ಇನ್ಶೂರೆನ್ಸ್ ಮಾಫಿಯಾ ಆ ಥರ ಆಗ್ತಿರುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಹೀರೋ ಮೊದಲಿಂದ ಪ್ರಾರಂಭದಿಂದನೂ ತರಲೆ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇರೋತಕ್ಕಂಥ ಹೀರೋ ಆಗಿರ್ತಾರೆ. ಒಂದು ಸಂದರ್ಭದಲ್ಲಿ ನಮ್ಮ ಬಸ್ಕುಮಾರ್ ಒಂದು ವಂಡರ್ಫುಲ್ ಸೀನ್ ಮಾಡಿದ್ದಾರೆ. ಅವ್ರದ್ದೊಂದು ಎಮೋಷನ್ ಸೀನ್ ಇದೆ. ಅಲ್ಲಿ ಒಂದು ಹೀರೋಗೆ ರಿಯಲೈಸ್ ಆಗುತ್ತೆ. ಅವರೊಂದು ಕತೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ರಿಯಲೈಸ್ ಆಗಿ ಹೀರೋ ಅದನ್ನು ಈ ಹಗರಣನ ಸ್ಟಾಪ್ ಮಾಡಬೇಕು, ನಾವು ವ್ಯಾಪಾರಸ್ಥರಿಗೆಲ್ಲ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲವನ್ನು ಭೇದಿಸ್ತಕ್ಕಂಥ ಒಂದು ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಸೊ 4-5 ಫೈಟ್ಗಳಿದೆ. ತುಂಬ ವಂಡರ್ಫುಲ್ ಫೈಟ್ಸ್ ಮಾಡಿದ್ದಾರೆ. ಮಾಸ್ ಮಾಧು ಸರ್ ಇರ್ಬೋದು, ಮತ್ತು ವಿಕ್ರಮ್ ಸರ್ ಇರ್ಬೋದು, ಮತ್ತು ನಮ್ಮ ಶಿವ ಸರ್ ಇರ್ಬೋದು, ಎಲ್ಲರೂ ವಂಡರ್ಫುಲ್ ಫೈಟ್ಸ್ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಸೈಕಲ್ ಚೇಸಿಂಗ್ ಒಂದು ಸೀಕ್ವೆನ್ಸ್ ಇದೆ ಸರ್, ಒಂದು ಫೈಟ್. ಆ್ಯಕ್ಚುಲಿ ವಂಡರ್ಫುಲ್ ಸೀಕ್ವೆನ್ಸ್ ಅದು ತುಂಬ ಒಳ್ಳೆ ಬ್ಯೂಟಿಫುಲ್ ಸೀನ್ ಬಂದಿದೆ. ಅಲ್ಲಿ ಮಾರ್ಕೆಟ್ ಸುತ್ತಮುತ್ತದಲ್ಲಿ ಸೈಕಲ್ ಚೇಸಿಂಗ್ನಲ್ಲಿ ಫೈಟ್ ಆಗುವಂಥದ್ದು, ಅದನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀವಿ. ಅದರಲ್ಲಿ ಅದು ಒಂದು ವಿಶೇಷವಾಗಿ ಇರತಕ್ಕಂಥ ಫೈಟ್ ಆಗಿರುತ್ತೆ. ಆಮೇಲೆ ಒಂದು ಟ್ರಕ್ಸ್ ಮೇಲೆ ಫೈಟ್ ನಡೆಯುವಂಥದ್ದು, ನೈಟ್ ಎಫೆಕ್ಟು ಮತ್ತು ರೈನ್ ಎಫೆಕ್ಟ್ ಇರುತ್ತೆ. ಟ್ರಕ್ಸ್ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲೆಲ್ಲ ಮೇಲೆಲ್ಲ ಓಡಾಡಿ ಅಲ್ಲೆಲ್ಲ ಫೈಟ್ ಮಾಡೋವಂಥದ್ದು ಸೀಕ್ವೆನ್ಸ್ಗಳು, ಆ ಥರದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಆಮೇಲೆ ನಮ್ಮ ಮಾರ್ಕೆಟ್ ಕೆಂಪು ಬಿಲ್ಡಿಂಗ್ ಏನಿದೆ ಅದರ ಮೇಲ್ಭಾಗದಲ್ಲಿ ಹೀರೋದು ರೂಮ್ ಇರೋವಂಥದ್ದು, ಅವರ ಅಡ್ಡ ಮಾಡಿಕೊಂಡಿರುವಂಥದ್ದು, ಆ ಥರ ಸೀಕ್ವೆನ್ಸ್ಗಳೆಲ್ಲ ಮಾಡಿದ್ದೀವಿ. ಅಲ್ಲಿ ಮೇಲೆ ಹೋಗೋದಕ್ಕೆ ನಮಗೆ ಇದು ಸ್ಟೇರ್ ಕೇಸ್ ಎಲ್ಲ ಏನೂ ಇಲ್ಲ. ನಾವು ಕೆಳಗಿಂದನೇ ಏಣಿ ಎಲ್ಲ ಹಾಕ್ಕೊಂಡು ಅಲ್ಲಿಂದನೇ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡೋಗಿ, ಕ್ಯಾಮ್ರಾ ಇರ್ಬೋದು, ಲೈಟ್ಸ್ ಇರ್ಬೋದು, ಎಲ್ಲ ತೊಗೊಂಡೋಗಿ ಅಲ್ಲೇ ಶೂಟ್ ಮಾಡಬೇಕು. ಮತ್ತು ಕೆಲವು ಸೀನ್ಗಳು ಇಮಿಡಿಯೇಟ್ ಕೆಳಗಡೆ ತರಕಾರಿ ಮಾರ್ಕೆಟು, ಫ್ಲವರ್ ಮಾರ್ಕೆಟು ಅಂಥ ಸ್ಥಳಗಳಿರುತ್ತೆ. ಮತ್ತೆಲ್ಲ ಶಿಫ್ಟ್ ಮಾಡ್ಕೋಬೇಕು ಕೆಳಗಡೆ ತೊಗೊಂಬಂದು ಜನಗಳ ಮಧ್ಯೆ, ಅಷ್ಟೆಲ್ಲ ಸಾವಿರಾರು ಜನ, ಲಕ್ಷಾಂತರ ಜನ ಓಡಾಡಿ ವ್ಯಾಪಾರ ಮಾಡತಕ್ಕಂಥ ಸ್ಥಳದಲ್ಲಿ ನಾವು ಶೂಟಿಂಗ್ ಮಾಡೋದು ಅಂತಂದರೆ ತುಂಬ ಚಾಲೆಂಜಿಂಗಾಗೇ ಇತ್ತು. ಪ್ರಾರಂಭದಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿದ್ವಿ. ಬಟ್ ಅದೇ ಸ್ಥಳದಲ್ಲೇ ಮಾಡಬೇಕು, ಅದು ಚರಿತ್ರೆ ಇತಿಹಾಸ ಇದೆ ಆ ಸ್ಥಳಕ್ಕೆ. ಸೊ ಹಾಗಾಗಿ ನಾವು ಅಲ್ಲೇ ಮಾಡಬೇಕು ಅಂತಂದ್ಬಿಟ್ಟು ತೀರ್ಮಾನ ತೊಗೊಂಡು ಅಲ್ಲೇ ಶೂಟಿಂಗ್ ಮಾಡಿದ್ವಿ. ಮತ್ತು ಸಂಡೇ ಬಜಾರಲ್ಲಿ ಸಹ ಮಾಡಿದ್ದೀವಿ. ಸಂಡೇ ಬಜಾರಲ್ಲಿ ನಾವು ನಡ್ಕೊಂಡು ಹೋಗೋದೇ ಕಷ್ಟ, ಅಂಥದ್ರಲ್ಲಿ ಕ್ಯಾಮ್ರಾ ಎಲ್ಲ ತೊಗೊಂಡೋಗಿ ಅಲ್ಲಿ ನಮ್ಮ ಆರ್ಟಿಸ್ಟ್ಗಳನ್ನೆಲ್ಲ ಕೂಡಿಸಿ ವಂಡರ್ಫುಲ್ಲಾಗಿ ಶೂಟಿಂಗ್ ಮಾಡಿದ್ದೀವಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತುಂಬ ದೊಡ್ಡ ತಾರಾ ಬಳಗನೇ ಇದೆ. ಮುಖ್ಯಮಂತ್ರಿ ಚಂದ್ರು ಸರ್ ಇರ್ಬೋದು, ಗಿರಿಜಮ್ಮ ಇರ್ಬೋದು, ಶೋಭರಾಜ್ ಸರ್ ಇರ್ಬೋದು, ಮತ್ತು ಯಶ್ ಶೆಟ್ಟಿ, ಮತ್ತು ಬಸ್ಕುಮಾರು, ಆರಾಧ್ಯ ಸರು, ಅರಸು, ಮತ್ತು ಹೀರೋ ಫ್ರೆಂಡ್ಸು, ಇಷ್ಟು ಜನರು ವಂಡರ್ಫುಲ್ಲಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ಅನುಷಾ ಕೃಷ್ಣ. ಆಮೇಲೆ ಡ್ಯಾನ್ಸ್ ಸೀಕ್ವೆನ್ಸ್ ಬರಬೇಕು ಅಂತಂದರೆ ಒಂದು ಎಲ್ಲ ಸಾಂಗ್ಸ್ಗಳಲ್ಲೂ ಕೂಡ ವಂಡರ್ಫುಲ್ ಸ್ಟೆಪ್ಸು, ಹೀರೋಯಿನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಾಂಗು ನಾವು ಕೇರಳದಲ್ಲಿ ಮಾಡಿದ್ದೀವಿ, ಅದು ವಂಡರ್ಫುಲ್ ಬ್ಯೂಟಿಫುಲ್ಲಾಗಿ ಬಂದಿದೆ, ತುಂಬ ಸುಂದರವಾಗಿದೆ. ಮತ್ತು ನಮ್ಮ ಮಾರ್ಕೆಟ್ನ ಎಷ್ಟು ಸುಂದರವಾಗಿ ತೋರಿಸ್ಬೇಕು, ಎಷ್ಟು ಚೆನ್ನಾಗಿ ಕಾಣಿಸ್ಬೇಕು, ಏನು ಸಾಧ್ಯ ಆಗುತ್ತೋ ಅದನ್ನು ಸಂಪೂರ್ಣವಾಗಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ಮುಂಚೆ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಮಾರ್ಕೆಟಲ್ಲಿ ಶೂಟಿಂಗ್ ನಡೆದಿದೆ. ನಾವು ಮ್ಯಾಕ್ಸಿಮಮ್ ಒಂದು 60 to 70% ಈ ಸಿನಿಮಾನ ಅಲ್ಲೇ ಶೂಟ್ ಮಾಡೋವಂಥ ಕತೆ ಇರೋದರಿಂದ ಎಷ್ಟು ಸಾಧ್ಯ ಆಗುತ್ತೋ ಎಲ್ಲ ಸ್ಥಳಗಳು, ಯಾವ ಒಳಗಡೆ ಸಂಧಿಗಳಿರ್ಬೋದು, ದೊಡ್ಡ ರಸ್ತೆಗಳಿರ್ಬೋದು, ಎಲ್ಲವನ್ನೂ ಕೂಡ ಜನಸಂದಣಿ ಇರುವಂಥ ಸ್ಥಳಗಳಿರ್ಬೋದು, ಎಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಲ್ಲಿ ನಮ್ಮ ಕತೆಗೆ ಏನು ಬೇಕೋ ಎಕ್ವಿಪ್ಮೆಂಟ್ಸು ಅಂಥದ್ದನ್ನೆಲ್ಲ ಕೊಡಿಸಿರ್ತಕ್ಕಂಥ ನಮ್ಮ ಶಿವ ಸರು ಮತ್ತು ಯಶಸ್ವಿನಿ ಮೇಡಮ್ಮು, ಅವ್ರಿಗೆ ಧನ್ಯವಾದ ಹೇಳಬೇಕು. ಡೈರೆಕ್ಟ್ರು ತುಂಬ ಚೆನ್ನಾಗಿ ಕತೆ ಮಾಡಿಕೊಂಡು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ, ವಂಡರ್ಫುಲ್ ಆಗಿದೆ. ಇದ್ರ ಜೊತೆಗೆ ನಮ್ಮ ಹೀರೋ ಈ ಚಿತ್ರದ ಮುಖಾಂತರ ಹೊಸ ಆ್ಯಕ್ಷನ್ ಹೀರೋ ಆಗಿ ಬರ್ತಾಯಿದ್ದಾರೆ. ಯಾವುದೇ ರೀತಿ ಆ್ಯಕ್ಷನಲ್ಲಿರ್ಬೋದು, ಡ್ಯಾನ್ಸಲ್ಲಿರ್ಬೋದು, ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಅಭಿನಯದಲ್ಲೂ ಕೂಡ ತುಂಬ ಚೆನ್ನಾಗಿ ನ್ಯಾಚುರಲ್
ಈಗ ಆಡು ಭಾಷೆಯಲ್ಲಿ ಯಾವ ಥರ ಮಾತುಕತೆ ಇರುತ್ತೋ ಅದೇ ರೀತಿಯಲ್ಲೇ ಏನು ನರ್ವಸ್ ಅಲ್ಲದೆ ವಂಡರ್ಫುಲ್ಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಟೋಟಲ್ ಟೀಮ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಪ್ರೊಡಕ್ಷನ್ನಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಯಾಕೆಂದರೆ ಮಾರ್ಕೆಟಲ್ಲಿ ಮಾಡೋದು ಅಂದರೆ ಕಷ್ಟದ ವಿಷಯನೇ. ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ಆಮೇಲೆ ಎಲ್ಲ ಥರ ಕಂಟೆಂಟ್ ಕೂಡ ಇದೆ. ನಮ್ಮ ಸಿನಿಮಾದಲ್ಲಿ ಎಲ್ಲ ಥರನೂ ಕೂಡ ಮನೋರಂಜನೆ ಇದೆ. ಆ್ಯಕ್ಷನ್ ಇರ್ಬೋದು, ಮತ್ತು ರಾ ಫೀಲ್ ಇದೆ, ಮತ್ತು ಲವ್ ಇದೆ, ಸೆಂಟಿಮೆಂಟ್ ಇದೆ, ಎಮೋಷನ್ ಇದೆ, ಎಲ್ಲ ಥರದ್ದು ತುಂಬ ಚೆನ್ನಾಗಿದೆ. ಸೊ ಏಪ್ರಿಲ್ 18ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.